ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಇವಾಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಬೆಳಿಗ್ಗೆ ಮನೆಯೆಲ್ಲ ಫುಲ್ ಕ್ಲೀನಾಗಿ ಪೂಜೆ ಮಾಡಿ ದೋಸೆ ಮಾಡಿದ್ದೆ. ದೋಸೆ ಮಾಡಿ ಆಲೂಗಡ್ಡೆ ಸಾಗು ಮಾಡಿದ್ದೆ. ಎಲ್ಲ ಹಾಕಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ್ದೆ. ಇವಾಗ ಸ್ನಾನ ಆಗಿ ಪೂಜೆ ಎಲ್ಲ ಆಯಿತು. ಇವಾಗ ಅಮ್ಮ ಸ್ನಾನಕ್ಕೆ ಹೋಗಿದ್ದಾರೆ. ಈ ಮಧ್ಯಾಹ್ನ ಇವತ್ತೊಂದು ದಿನ ಹೇಗೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಲಾಗಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ನಮ್ಮ ಅಮ್ಮಂದು ಒಂದು ಸೀರೆ ಇದೆ, ಈಗ ಫಾಲ್ ಹಾಕ್ಬೇಕು. ಫಾಲ್ ಹಾಕಿ ಒಂದು ಬ್ಲೌಸ್ ಹೊಲಿದೀನಿ. ಆ ಬ್ಲೌಸಿಗೆ ಕಾರ್ಯ ಏನು ಮಾಡಿಲ್ಲ, ಹೆಮ್ಮಿಂಗ್ ಮಾಡಬೇಕು. ಇವಾಗ ಮಾಡಿ ಏನೇನಾಗುತ್ತೆ ನೋಡ್ತೀನಿ. ಮಧ್ಯಾಹ್ನ ಸಾಂಬಾರು ಬೆಳಿಗ್ಗೆ ಮಾಡಿದ್ನೆಲ್ಲ, ದೋಸೆಗೆ ಸಾಂಬಾರು ಅದೇ ಇದೆ ಹಾಕಿವಾಗ. ನೈಟಿಗೆ ಏನಾದ್ರು ಮಾಡ್ಕೊಳ್ಳೋಣ. ಇವಾಗ ಲಾಗಲ್ಲಿ ಏನೇನು ನಡೆಯುತ್ತೆ ಅಂತ ಇವತ್ತೊಂದು ದಿನ ಎಲ್ಲ ಏನೇನು ಆಗುತ್ತೆ ಏನೇನು ಹೋಗುತ್ತೆ ಅಂತ ಹೇಳಿ ನೋಡ್ತಾ ಹೋಗಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ. ಏನಂತ ಹೇಳ್ಬಿಟ್ಟು ಫಾಲ್ ಹಾಕೋದು ನಾನು ಸ್ಟಿಚಿಂಗ್ ತೋರಿಸಿದ್ವಲ್ಲ ನಿಮಗೆ, ಫಾಲ್ ಹಾಕೋದು ಇವಾಗ ತೋರಿಸ್ತೀನಿ. ಸೀರೆ ಫಾಲ್ ಹಾಕ್ತೀನಿ. ಇವಾಗ ನಮ್ಮ ಮನೆಯವರು ಅಂಗಡಿಗೆ ಹೋಗಿದ್ದಾರೆ. ಮಧ್ಯಾಹ್ನ ಊಟಕ್ಕೆ ಬರ್ತಾರೆ. ಮಕ್ಕಳಿಗೆ ಟೆಸ್ಟ್ ನಡೀತಾ ಇದೆ. ಹಾಯ್ ಗೈಸ್, 1 ಸೆಕೆಂಡ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ಗುರುವಾರದ್ದು ರಾಯರ ಪೂಜೆ ಮಾಡ್ತೀನಲ್ವ ನಾನು, ಅದಕ್ಕೆ ಇವತ್ತು ರಾಯರ ಪೂಜೆ, ಗುರುವಾರ ಪೂಜೆ ಎಲ್ಲ ಆಯಿತು. ಇವಾಗ ತಿಂಡಿ ತಿನ್ಬೇಕು. ಚಪಾತಿ, ಎಲೆಕೋಸು ಪಲ್ಯ ಮಾಡಿದ್ದೀನಿ. ಇವಾಗ ತಿಂದು ಏನು ಮುಂದೆ ನೋಡ್ಬೇಕು ಏನು ಅಂತ ಹೇಳ್ಬಿಟ್ಟು. ಇವತ್ತಿಂದು 2 ಡೇಸ್ ಲಾಗ್ ಆಗಿರುತ್ತೆ. ಇವತ್ತು ಏನಾಯಿತು ಗೊತ್ತಾ ಫ್ರೆಂಡ್ಸು,
ನನ್ನ ಗಾಡಿ ಪಾರ್ಕಿಂಗ್ ಒಳಗೆ ನಿಲ್ಸಿರ್ಲಿಲ್ಲ, ಒಂದೇ ಗಾಡಿ ಅಷ್ಟೇ ಅಂತ ಹೇಳ್ಬಿಟ್ಟು ಒಂದೇ ಗಾಡಿ ಪಾರ್ಕಿಂಗ್ ಒಳಗೆ ನಿಲ್ಸಿರೋದು. ಇದನ್ನ ಹೊರಗಡೆ ನಿಲ್ಸಿದ್ನಿ. ಹೊರಗಡೆ ನಿಲ್ಸ್ಬೇಕಾದ್ರೆ ಯಾರೋ ಫೋನ್ ನೋಡ್ತಾ, ಅದು ವೆಹಿಕಲ್ ಸೈಡಲ್ಲಿ ಇತ್ತು, ಬೈಕಲ್ಲಿ ಹೋಗ್ಬೇಕಾದ್ರೆ ಫೋನ್ ನೋಡ್ತಾ ಗಾಡಿ ಓಡಿಸ್ತಾ ಇದ್ದಾರೆ. ಗಾಡಿಗೆ ಟಚ್ ಮಾಡಿಬಿಟ್ಟು, ಟಚ್ ಮಾಡಿದ ತಕ್ಷಣ ಅದು ಕೆಳಗಡೆ ಬಿದ್ದಿದೆ. ಬಿದ್ದ ತಕ್ಷಣ ಅದೇನಾಯ್ತು ಅಂದರೆ ಗಾಡಿ ಪ್ಲೇಟು ಬೆಂಡ್ ಆಗಿಬಿಟ್ಟಿದೆ. ಹಂಗೂ ಗಾಡಿ ನಿಲ್ಲಿಸ್ತೀವಲ್ಲ, ಆ ಬಿಲ್ಡಿಂಗ್ನವರು ಬಿಲ್ಡಿಂಗ್ ಓನರ್ ಬಂದ್ಬಿಟ್ಟು ಬಂದ್ರಂತೆ ಆಚೆ ಹೊರಗಡೆ. ಹೊರಗಡೆ ಬಂದ ತಕ್ಷಣ ಅವರು ಗಾಡಿ ಎತ್ ನಿಲ್ಸ್ಬಿಟ್ಟು ಇಲ್ಲಿ ಬಂದು ಎಸ್ಕೇಪ್ ಆಗಿದ್ದಾರೆ ಅಷ್ಟೇ ಈಗ. ಆಮೇಲೆ ನಾನೇನು ಕೆಳಗಡೆ ಹೋಗಿ ನೋಡ್ತೀನಿ, ನಂಬರ್ ಪ್ಲೇಟ್ ಎಲ್ಲ ಫುಲ್ ಬೆಂಡ್ ಆಗಿಬಿಟ್ಟಿದೆ. ಅದು ಸೈಡಲ್ಲಿ ನಿಲ್ಸಿರೋ ಗಾಡಿ. ಅದಕ್ಕೆ ಹೇಳೋದು, ಯಾರು ಗಾಡಿ ಓಡಿಸಿದ್ರೆ ಯಾವತ್ತೂ ಫೋನ್ ನೋಡಕ್ ಹೋಗ್ಬಿಡಿ ಫ್ರೆಂಡ್ಸ್. ಏನಾದ್ರು ಬೇರೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ, ಗಾಡಿ ನೋಡಿಸ್ದಾಗ ಫೋನ್ ನೋಡಕ್ ಹೋದ್ರೆ. ಅಯ್ಯೋ ಅದು ಒಂದ್ಸರಿ ಅಲ್ಲ 2 ಸರಿ ಈ ತರ ಆಯ್ತು. ಸಿಕ್ಕಾಪಟ್ಟೆ ಬೇಕಿತ್ತು. ಅದು ಗಾಡಿ ಬೇರೆ ಸ್ಟಾರ್ಟ್ ಬೇರೆ ಆಗ್ತಿರ್ಲಿಲ್ಲ, ಬ್ಯಾಟ್ರಿ ಲೋ ಆಗಿತ್ತು. ಬ್ಯಾಟ್ರಿ ಹೋಗಿತ್ತು. ಬ್ಯಾಟ್ರಿ ರೆಡಿ ಮಾಡಿಸಿದ್ರು, ಮತ್ತೆ ಸ್ಟಾರ್ಟ್ ಆಗಲಿಲ್ಲ. ಬ್ಯಾಟ್ರಿ ಚಾರ್ಜ್ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಮೊನ್ನೆ ತಗೊಂಡೋಗಿ ಬ್ಯಾಟ್ರಿ ಚಾರ್ಜ್ ಮಾಡಿಸಿ ಅಂತ ತಗೊಬಂದಿದ್ದಾರೆ. ಚಾರ್ಜ್ ಮಾಡಿಸಿ ತಗೊಬಂದಿದ್ದಾರೆ. ಇವಾಗ ಓಡಿಸ್ತಾ ಇದೀನಿ, ಸ್ಟಾರ್ಟ್ ಆಗುತ್ತೆ. ನಾನು ಎಲ್ಲೂ ಹೊರಗಡೆ ಹೋಗ್ತಾ ಇಲ್ವಲ್ಲ, ಅದಕ್ಕೆ ನಾನು ತುಂಬಾ ದಿನ ಆಯ್ತು ಗಾಡಿನೇ ಓಡಿಸ್ತಾ ಇರ್ಲಿಲ್ಲ. ಇವಾಗ ಸ್ಟಾರ್ಟ್ ಆಗ್ತಿದೆ, ಓಡಿಸಿದೆ. ಇವಾಗ ತಿಂಡಿ ತಿಂದು ಅಂಗಡಿಗೆ ಹೋಗ್ಬೇಕು. ಇವಾಗ ಅಂಗಡಿಗೆ 1 o'clock ಹೋಗ್ತೀನಿ, ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಮುಗಿಸ್ಬಿಟ್ಟು 1 o'clock ಹೋಗ್ತೀನಿ. ಮಧ್ಯಾಹ್ನ ಅಡುಗೆ ಏನು ಮಾಡಲ್ಲ, ಸ್ವಲ್ಪ ಸಾಂಬಾರು ಇದೆ ಸಾಕು. ನೈಟಿಗೆ ಏನಾದ್ರು ಮಾಡ್ಕೊತೀನಿ. ಮಾಡಿಬಿಟ್ಟು ತಿರ್ಗಾ ತಿಂಡಿ ತಿಂದು ಎಲ್ಲ ಕೆಲಸ ಮಾಡಿ ನಮ್ಮಮ್ಮ ಬಂದು ಫೋನ್ ಮಾಡಿಬಿಟ್ಟು ಅಂಗಡಿಗೆ ಹೋಗ್ಬೇಕು. ಅಂಗಡಿಗೆ ಹೋಗಿ ಬಂದಮೇಲೆ ಇವತ್ತು ನನ್ನ ಮಗಳು ಬರ್ಡೇ ಇದೆ. ಬರ್ಡೇಯನ್ನು ತುಂಬ ಗ್ರ್ಯಾಂಡಾಗಿ ಮಾಡಲ್ಲ, ಸಿಂಪಲಾಗಿ ಮನೇಲಿ ಅಷ್ಟೇ ಮಾಡ್ಕೋತೀವಿ ನಾವು. ಯಾವಾಗೂ ಫಸ್ಟ್ ಬರ್ಡೇ ತುಂಬ ಗ್ರ್ಯಾಂಡಾಗಿ ಇಬ್ಬರಿಗೂ ಮಾಡಿದ್ವಿ. ಆಮೇಲೆ 3 ವರ್ಷ ಮನೇಲಿ ಎಲ್ಲರಿಗೂ ಹೇಳ್ಬಿಟ್ಟು 3 ವರ್ಷ ಮನೇಲಿ ಮಾಡಿದ್ವಿ. ಫಸ್ಟ್ ಬರ್ಡೇ ಮಾತ್ರ ಹೊರಗಡೆ ಮಾಡಿದ್ವಿ. ಇನ್ನೊಂದು 2 ವರ್ಷ ಬರ್ಡೇ ಮಾತ್ರ ಮನೇಲೇ ಮಾಡಿದ್ವಿ. ಇವತ್ತು ತುಂಬ ಗ್ರ್ಯಾಂಡಾಗಿ ಏನು ಮಾಡಲ್ಲ, ಸಿಂಪಲಾಗಿ ಒಂದು ಕೇಕ್ ತಗೊಬಂದ್ಬಿಟ್ಟು ಕಟ್ ಮಾಡ್ಸೋಣ ಅಂತೇಳಿ. ಇನ್ನು ಅವಳಿಗೆ ಡ್ರೆಸ್ ತಂದಿಲ್ಲ, ಅವಳೇ ಸ್ಕೂಲಿಂದ ಬರ್ಬೇಕು, ಅವಳಿಗೆ ಯಾವ್ದು ಇಷ್ಟ ಆಗಿದೆ ಹೋಗಿ ತಗೊಬರ್ಲಿ ಅಂದ್ಬಿಟ್ಟು ನಾನು ಸುಮ್ಮನೆ ಇದ್ದೀನಿ. ನೋಡ್ಬೇಕು ಫ್ರೆಂಡ್ಸ್ ಇವಾಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಇವಾಗ ನಾನು ವೀಡಿಯೋ ಹಾಕೋದೆಲ್ಲ ಲೇಟ್ ಆಗ್ತಿದೆ, ಫ್ರೀ ಇಲ್ಲ, ಅದಕ್ಕೋಸ್ಕರ ವೀಡಿಯೋ ಹಾಕೋದೆಲ್ಲ ಲೇಟ್ ಆಗ್ತಿದೆ. ಡೈಲಿ ವೀಡಿಯೋ ಹಾಕೋಣ ಅಂತ ಅಂದ್ಕೊತೀನಿ, ಆಗ್ತೀನಿಲ್ಲ ಫ್ರೆಂಡ್ಸ್. ಇವಾಗ ಫುಲ್ ಬ್ಯುಸಿ ಆಗಿಬಿಟ್ಟಿದ್ದೀನಿ ವೀಡಿಯೋ ಹಾಕೋಕ್ಕೆ. ನೋಡೋಣ ಯಾವಾಗ ಆಗುತ್ತೆ ಅವಾಗೆಲ್ಲ ವೀಡಿಯೋ ಹಾಕೋಣ. ನಿಮ್ಗೆ ಯಾವ ಥರ ವೀಡಿಯೋ ಬೇಕು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆ ಥರ ವೀಡಿಯೋ ಮಾಡಿ ಹಾಕ್ತೀನಿ. ಇವಾಗ ತಿಂಡಿ ತಿಂದು ಅಂಗಡಿಗೆ ಹೋಗ್ತೀನಿ. ಅಂಗಡಿಯಿಂದ ಬಂದು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕಬೇಕು. ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕ್ಬಿಟ್ಟೆ ಹೋಗ್ತೀನಿ ಅಂಗಡಿಗೆ ಇವಾಗ. ಸರಿ ಆಯಿತು, ನಾನು ಅಂಗಡಿಯಿಂದ ಬಂದಮೇಲೆ ಸಿಗ್ತೀನಿ ಫ್ರೆಂಡ್ಸ್.
ನೈಟು ಊಟಕ್ಕೆ ಏನಿಲ್ಲ, ರಸಮ್ ಮಾಡಿ ಈಗ ಹಪ್ಪಳ ಕರಿತೀನಿ. ಮಕ್ಕಳಿಗೆಲ್ಲ ಸ್ವಲ್ಪ ಚಿಕನ್ ಸಾಂಬಾರು ಇದೆ, ಅದೇ ಸಾಕು. ನಾನು ಫ್ರೈಡೆ ತಿನ್ನಲ್ಲ, ಅದಕ್ಕೋಸ್ಕರ ಈಗ ನನಗೆ ರಸ ಮಾಡ್ತಾಯಿದ್ದೀನಿ. ರಸಮ್ ಮಾಡಿ ಚಿಕನ್ ಇದು ಹಪ್ಪಳ ಕರಿಯೋಣ ಅಂತೇಳಿ. ಈಗ 2 ದಿನದಿಂದ ನಾನು ಲಾಗೇ ಹಾಕಲಿಲ್ಲ ಫ್ರೆಂಡ್ಸು. ಒಂದು ವಿಡಿಯೋ ಹಾಕಿದ್ದೆ, ಅದಕ್ಕೇನೋ ಹೋಗ್ತವೆ ಬರ್ತವೆ. ಯಾವಾಗ ಟೈಮ್ ಸಿಗುತ್ತೆ ಅವಾಗ ವೀಡಿಯೋ ಹಾಕ್ತಾ ಇರ್ತೀನಿ. ನನ್ನ ವೀಡಿಯೋನ ಯಾರು ಮಿಸ್ ಮಾಡದೆ ನೋಡಿ. ಯಾರ್ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ, ಇಲ್ಲಿಗೆ ನಾನು ಲಾಗ್ ಎಂಡ್ ಮಾಡ್ತಾ ಇದ್ದೀನಿ. ಯಾರ್ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.